ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಇದ್ರೆ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿದ್ದೀವಿ. ನಾನು ತುಂಬ ದಿನದ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಊರ ಕಡೆ ಬಂದೀನಿ. ಅಂದರೆ ಹಳ್ಳಿ ಜೀವನ ಯಾವ ರೀತಿಯಾಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಂದರೆ ನಾವು ವೀಡಿಯೋ ಮಾಡಿ ತೋರಿಸ್ತಾರೆ ನೋಡಿ. ಅಂದರೆ ಹಾಗೆ ಮಾಡ್ತೇವೆ, ಈಗ ಮಾಡ್ತೇವೆ, ಅದು ಜಸ್ಟ್ ಅವರು ತಾತ್ಕಾಲಿಕವಾಗಿ ಮಾಡ್ತವ್ರು ಅಷ್ಟು. ಅಂದರೆ ಅವಾಗಿನ ಮುಟ್ಟೆ ಗಿಟ್ಟೆ ಮಾಡಿ ಅದನ್ನಿಷ್ಟೇ ಮಾಡ್ತಾರವ್ರು. ಬಟ್ ನಿಜವಾದ ಹಳ್ಳಿ ಲೈಫ್ ಅಂದ್ರೆ ಇಲ್ಲಿ ನಾವು ಮಾಡತ್ತಲ್ಲ, ಇದೇ ನಿಜವಾದ ಹಳ್ಳಿ ಲೈಫ್. ನಾನು ಆಗಿತ್ತ ಅಂದ್ರೆ ನಮ್ಮ ಮನೆಯವ್ರದಾರಲ್ಲ, ಅಂದ್ರೆ ಇಲ್ಲಿ ನಮ್ಮಪ್ಪ ನಮ್ಮಮ್ಮದೆಲ್ಲ ಅವರೆಲ್ಲ ನೋಡಿ. ಹಳ್ಳಿ ಜೀವನ ಅಂದ್ರೆ ಹೀಗೆ ನೋಡ್ರಿ, ಒಂಥರ ಅಂದ್ರೆ ದನ ಕುರಿ ಕರ ಇಷ್ಟು ಬಿಸಿಲದ ಊರ ಕಡೆ. ನಿಮ್ಗೆ ಗೊತ್ತ ಸಿಟ್ಯಾಗ ಸುತ್ತ ಎಷ್ಟು ಬಿಸಿಲೈತು, ಹೊರಗೆ ಒಂದು ನಿಮಿಷದನ್ನೇ ಬರೋಂಗಾಗಲ್ಲ. ಅಂಥದ್ರಾಗ ಈ ಟೈಮ್ 11 ಬಂದವ್ರು ಆದರೂ ಇಂಥ ಬಿಸಿಲಾಗ ನಿಂಬಿಗೆ ಅರ್ಯಕ್ಕೆ ಹೋಗ್ಯಾರ. ಅಂದರೆ ಈ ಊರ ಕಡೆ ಇರೋರು ಎಲ್ಲರೂ ಇದೇ ಥರ ಕೆಲಸ ಮಾಡ್ತಾರೆ. ಅದನ್ನು ನಾನು ಊರ ಕಡೆ ಬಂದೀನಿ, ಅದಕ್ಕೆ ಅನಿಸ್ತು ಸುಮ್ಮನೆ ಯಾಕೆ ಮಾಡಬಾರ್ದು ಬ್ಲಾಗ್ ಅಂತ ಮಾಡಾಕತ್ತೀನಿ. ಯಾರಿಗೆಲ್ಲ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಇಲ್ಲಿ ಏನಾರ ಅಂದ್ರೆ ಇನ್ನೂ ಅಂದ್ರೆ ನಾ ತೋರಿಸೋರಾಗ ಇನ್ನೂ ನಿಮ್ಗೆ ಇಲ್ಲಿ ಏನೇನು ನೋಡ್ಬೇಕು ಅನಿಸ್ತೈತೆ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ತೋರಿಸ್ತೀನಿ. ಬರ್ರಿ ಯಾವ ರೀತಿ ಅಂತ. ತುಂಬ ಒಂಥರ ತೋರಿಸಿ ನಿಮ್ಮ ದನ ಕರ ಕುರಿ ತೋರಿಸ್ತಾ. ಈಗ ನೋಡ್ರಿ ಮನೆ ಮುಂದೆ ಚಕ್ಕು ಗಿಡ, ತೆಂಗಿನ ಕೆಸ್ ಆಗ್ಯಾವ. ಅಂದ್ರೆ ನೀಲ್ಕಾಯಿ ಗಿಡ, ಎಲ್ಲ ಥರ ಗಿಡಗಳದಾವ. ಅಂದರೆ ಈಗ ಇದ್ರನ್ನೆಲ್ಲ ಕಾಯಿ ಆಗ್ಯಾವ. ಬಟ್ ಅದ್ರ ಮನೆ ಮುಂದೆ ಇರ್ತಾವೆ ನೋಡ್ರಿಕ. ಪೇರುಕಾಯಿ ನೋಡ್ರಿಗ ಎಷ್ಟೊಂದು ಪೇರುಕಾಯಿ ಆಗ್ಯಾವ. ಗಿಡ ತುಂಬ ಪೇರುಕಾಯಿ ಆಗ್ಯಾವ. ಬಟ್ ಅದ್ರೊಳಗೆ ಸಣ್ಣ ಸಣ್ಣ ಅದಾವ. ಇಲ್ಲೇ ನೋಡ್ರಿ, ಇದೇ ಮನೆ, ಇಲ್ಲೇ ಎಲ್ಲ. ಅಂದ್ರೆ ಹಳ್ಳಿಗಳು ಹಿಂಗೆ ಮನೆ ಮುಂದೆ ಪೈನ್ ಗಿಡ, ಅದ್ರ ತಂಪು ನೋಡಾಗ ದನಗಳಿಗೆ ಆ ಥರ ಮಾಡ್ಯಾರ. ಬಟ್ ಆ್ಯಕ್ಚುಲಿ ಫುಲ್ ಅದನ್ನು ಪ್ಯಾಕ್ ಮಾಡಬೇಕು ಮಗ್ಲಕ್ಕಿಂದ. ಮ್ಯಾಗಿಷ್ಟೆಲ್ಲ ಫುಲ್ ಇದು ಅದ, ಬಟ್ ತಳಗೆ ಅಂದ್ರೆ ಮಗ್ಲಕ್ಕೆ ಅಷ್ಟೇ ಇದಿಲ್ಲ. ನೋಡ್ರಿ ಅಲ್ಲೆಲ್ಲ ಮೆಕ್ಕೆಜೋಳ ತಂದು ಕಟ್ಟಿರ ನೋಡ್ರಿ. ಹೊಲ ಎಲ್ಲ ಫುಲ್ ಅದು. ಬಟ್ ಎಷ್ಟು ಬಿಸಿಲು ಅನ್ನಿಸ್ತೈತಿ ನೋಡ್ರಿಗ. ಇಲ್ಲಿ ನೋಡ್ರಿ ನನ್ನ ಮಗಳು ಹೆಂಗೆ ತಿರ್ಗಾಡ್ಲತ್ತಾಳ ಬಿಸಿಲಾಗಿಲ್ಲಿ. ಯಾವ ರೀತಿ ಅದ ನೋಡ್ರಿ ಹಳ್ಳಿ ಜೀವನ. ನಿಮ್ಮ ಕಡೆ ಹಿಂಗೆ ಐತಿ ಸಿಟಿಗಳ್ದಾಗ ಮನೆ ಹೊರಗೆ ಬರಂಗಾಗಲ್ಲ ಈ ಬಿಸಿಲಾಗ. ಅಂಥ ಬಿಸಿಲದ. ಅವ್ರಲ್ಲಿ ಅಲ್ಲಿ ನಿಂಬೆ ಗಿಡ ಕಾಣತ್ತ ನೋಡ್ರಿ, ಅಲ್ಲಿ ಹಾಂ ಅಲ್ಲಿ ಹಸಿದ್ರೆ ಅಲ್ಲೆಲ್ಲ ನಿಂಬಿಗೆ, ಅಲ್ಲಿ ನಿಂಬಿಗೆ ಇರತ್ತಾರ ಅವರು. ಇದು ನೋಡ್ರಿ ಗೆಣಸಿಕಾಯಿ ನಿಂದ್ರೆ ತೋರಿಸ್ಬೇಕು. ಇಲ್ಲೇ ಮನೆ ಮುಂದೆ ಗೆಣಸಿದು ಒಂದೇ ಒಂದು ಬೆಳ್ಳಿ ಹಾಕ್ಯಾರ ನೋಡೋದು ಎಷ್ಟು ದೊಡ್ಡದಾಗ್ಯದ. ತೆಗೆದ್ರೆ ಒಂದು 4-5 ಕಿಲೋ ಗೆಣಸಿಕಾಯಿ ಹೊಂಡ್ತಾವೆ ಈಗ. ಅಂದ್ರೆ ಬಕ್ಕಳಾಗ್ಯಾವ. ಅಲ್ಲಿ ತೆಂಗಿನಕಾಯಿ ನೋಡ್ರಿ, ತೆಂಗಿನಕಾಯಿ ಇಲ್ಲಿ ನೋಡ್ರಿ ನೀಲ್ಕಾಯಿ ಗಿಡ. ಅಲ್ಲಿ ತೆಂಗಿನಕಾಯಿ ನೋಡ್ರಿ ಎಷ್ಟು ಜೂಮ್ ಆಗಿ ತೋರಿಸ್ತು. ಅಂದ್ರೆ ಭಾಳ ಹತ್ತಿಲ್ಲದ ಗಿಡಕ್ಕೆ. ಬಟ್ ಅದ್ರ ಮನೆ ಮುಂದೆ ಒಂದು ತೆಂಗಿನಕಾಯಿ ಅಲ್ಲಿ ಊರ ಕಡೆ ಈಗ ಸಿಟಿಗಳದಾಗ 50 ರೂಪಾಯಿ 60 ರೂಪಾಯಿ ಒಂದು ತೆಂಗಿನಕಾಯಿ ಅದಾವ. ಬೆಳೆದ ಅವ್ರು ತಿಂತಾರ. ಎಲ್ಲ ಫ್ರೆಶ್ ಮಾಲ್ ಸಿಗ್ತೈತಲ್ಲ ಊರ ಕಡೆ. ಜಸ್ಟ್ ಈ ಬ್ಲಾಗ್ ಮಾಡೋಕ್ಕೆಲ್ಲ ಹೊರಗೆ ಹೋಗೀನಿ. ಬಟ್ ನನಗೆ ಒಂದು ನಿಮಿಷ ಹೊರಗೆ ನಿಂದ್ರಂಗಿಲ್ಲ, ಅಷ್ಟು ಬಿಸಿಲು ಅನ್ಸ್ಲತೈತಿ. ತ್ರಾಸ ಅಷ್ಟು ಸಂಕಟ ಆಲತೈತಿ ನೋಡ್ರಿ. ಹಿಂಗೈತೆ ನೋಡ್ರಿ ಹಳ್ಳಿ ಜೀವನ, ನಿಜವಾದ ಜೀವನ ಅದ್ರಿ. ಅಂದ್ರೆ ಅವರು ಪ್ರಾಕ್ಟಿಕಲ್ ನಿಜ ಜೀವನ ಅದೇ. ಅಂದ್ರೆ ಹಿಂಗೆ ಅಷ್ಟೇ ಜರ ಮಾಡೋದು ಬಿಡೋದು ಹಂಗಲ್ಲ. ನಂದು ಕ್ಯಾಮ್ರಾ ಫ್ರೆಂಡ್ಸ್ ನಿಂಬೆ ಗಿಡದಲ್ಲಿ ನಿಂಬಿಕೆ ತರಿಸೋದು. ಅಂದ್ರೆ ಇಂಡಿ ಸೈಡ್ ಜಾಸ್ತಿ ನಿಂಬೆ ಗಿಡ, ಅಂದ್ರೆ ನಾವು ಇಂಡಿ ಕಡೆನೇ ಇರೋದು. ಹಾಗಾಗಿ ನಿಮ್ಗೆ ನಿಂಬಿಕೆ ಗಿಡ ನೋಡೋದಿತ್ತಂದ್ರೆ ಕಮೆಂಟ್ ಮಾಡಿ ಅಂದ್ರೆ ಇನ್ನೂ ಇಲ್ಲಿ ತೋರ್ಸೋಕೆ ರಗಡ್ ಇದಾವ. ಬಟ್ ಡೈಲಿ ಬ್ಲಾಗ್ ಮಾಡಂದ್ರೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊತೀನಿ. ಎಂಟರ್ಟೈನ್ಮೆಂಟ್ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೀವೇನು ಕೇಳ್ತೀರಿ ಅದನ್ನು ಮಾಡಿ ತೋರಿಸ್ತೀವಿ. ಅಂದ್ರೆ ಹಿಂಗೆ ನೀಲೇನು ನೋಡಂಗೆ ಅನಿಸ್ತದೆ ನೋಡ್ರಿ. ನನ್ನ ಮಗಳು ಒಟ್ಟು ಫೋನ್ ಬೇಕತ್ತಕ್ಕಿ. ಹಾಯ್ ಮಾಡ ನಾ ಜಕ ಮಾಡಿಲ್ಲ ಜಕ ಹಂಗೆ ಅದನ್ನು ಹಿಶಿ ಆಯಿತು. ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಸೇ ಬಾಯ್. ಬಾಯ್.